ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬ ಮುಗಿದ ಮೇಲೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ಇವತ್ತು ಬ್ಯುಸಿ ಇದ್ದಿದ್ದರಿಂದ ಇವತ್ತು ಬೆಳಗ್ಗೆನೇ ಹಾಕಬೇಕಿತ್ತು, ಹಾಕ್ಲಿಕ್ಕಾಗಲಿಲ್ಲ. ಸೊ ಹಬ್ಬ ಇತ್ತಲ್ವ, ಹಾಗಾಗಿ ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ 21 ಡೇಸ್ ಚಾಲೆಂಜ್ನ ಡೇ 6 ಆಗಿರುತ್ತೆ. ಆ್ಯಕ್ಚುಲಿ ಇದು 1 ಡೇ ಮುಂಚೆನೇ ಹಾಕಬೇಕಿತ್ತು, ಸಾರಿ ಲೇಟಾಗಿ ಹಾಕ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ನಾರ್ಮಲಾಗಿ ಓವರ್ ನೈಟ್ ಓಟ್ಸನ್ನು ತೊಗೊತಾ ಇದ್ದೀನಿ. ಇದು ಮಂಡೇ ವಿಡಿಯೋ ಆಗಿರೋದ್ರಿಂದ ಇವತ್ತು ಒಂದು ವೆಯ್ಟ್ ರಿವ್ಯೂ ಮಾಡಬೇಕಿತ್ತು. 1 ವೀಕಿಂದ ನಾನು ಚೀಟ್ ಮೀಲ್ ಎಲ್ಲ ಮಾಡಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಥವಾ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ನೋಡೋಣ. 1 ಡೇಸ್ ಚಾಲೆಂಜ್ ಅಂತ ಮಾಡಿಬಿಟ್ಟು ಸುಮ್ಮನೆ ವೆಯ್ಟ್ ಗೇನ್ ಆಗಿಬಿಟ್ರೆ ಬೇಜಾರಾಗುತ್ತಲ್ವ, ಹಾಗಾಗಿ ಹೆಂಗಾಗುತ್ತೋ ಏನೋ ಅಂತ ಭಯ ಇತ್ತು. ಬಟ್ ವೆಯ್ಟ್ ಚೆಕ್ ಮಾಡಿದಾಗ ತುಂಬಾ ಖುಷಿ ಆಯಿತು. ಯಾಕೆಂದರೆ ಫುಲ್ ವೀಕ್ ಚೀಟ್ ಮೀಲ್ ಮಾಡಿದೆ ಅಂತಲೇ ಹೇಳ್ಬೋದು. ಮಧ್ಯ ಮಧ್ಯ ಅದು ಇದು ತಿಂದ್ಕೊಂಡು ನಾನು ಫಸ್ಟು ಡೇ 1ನಲ್ಲಿ ವೆಯ್ಟ್ನ ರಿವ್ಯೂ ಮಾಡಿದ್ದೆ ಎಷ್ಟಿತ್ತು ಅಂತೇಳಿ. ಸೊ 1 ವೀಕ್ಗೆ ಒಂದು ಸಲ ವೆಯ್ಟ್ನ ಚೆಕ್ ಮಾಡೋದು. ಸೊ ಆವಾಗ 68.95 ಹತ್ತತ್ರ, ಇನ್ನು 500 ಅಂದರೆ 50 ಗ್ರಾಮ್ ಅಷ್ಟೇ 69 ಆಗಿತ್ತು ವೆಯ್ಟು. ಸೊ ಇವತ್ತು ಮಂಡೇ ಬೆಳಗ್ಗೆ ಏನೂ ತಿಂದಿಲ್ಲ, ಏನೂ ಕುಡಿಯೋ ಮುಂಚೆನೇ ವೆಯ್ಟನ್ನು ಚೆಕ್ ಮಾಡಿದಾಗ ನೋಡ್ಬೋದು 68.30 ಇದೆ. ಸೊ ಹತ್ತತ್ರ ಒಂದು 650 ಗ್ರಾಮ್ ಅಷ್ಟು ವೆಯ್ಟ್ ಲಾಸ್ ಆಗಿದೆ. ನೋಡ್ತಾ ಇರ್ಬೋದು, ನಾನು ಯಾವುದೂ ವರ್ಕೌಟ್ನ ಶುರು ಮಾಡಿಲ್ಲ, ನಾನು ಎಲ್ಲ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಜಸ್ಟ್ ಬರೀ ಫುಡ್ಡಲ್ಲೇ ಬ್ಯಾಲೆನ್ಸ್ ಮೀಲ್ನ ತೊಗೊಂಡು ಪೋರ್ಷನ್ ಕಂಟ್ರೋಲಲ್ಲಿ ಊಟ ಮಾಡ್ತಾ ಕೆಲವೊಂದು ದಿನ ಚೀಟ್ ಮೀಲ್ ಕೂಡ ಮಾಡಿದ್ದೀನಿ, ತೋರಿಸಿದ್ದೀನಿ ನನ್ನ ಫುಲ್ ರೊಟೀನ್ ವ್ಲಾಗಲ್ಲಿ. ಆದ್ರೂ 650 ಗ್ರಾಮ್ ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಇದೇನು ಕಡಿಮೆ, ಬೇರೆಯವ್ರಿಗೆ ಎಲ್ಲ ಇದು ಕಡಿಮೆ ಅನಿಸ್ಬೋದು, ಬಟ್ ನನಗಿದು ಓಕೆ, ಕರೆಕ್ಟಾಗಿದೆ, ವೆಯ್ಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. 650 ಅಂದರೆ ಸುಮ್ಮನೆ ಏನು ಆಗೋಕ್ಕಾಗಲ್ಲ ಅಲ್ವಾ. ಸೊ ಬರೀ ಫುಡ್ಡಲ್ಲೇ ನಾನು 1 ವೀಕ್ ಚೀಟ್ ಮೀಲ್ ಎಲ್ಲ ಮಾಡಿ ನೋಡ್ಬೋದು 650 ಎಷ್ಟು ಕಡಿಮೆ ಆಗಿದೆ. ಬಟ್ ಓಕೆ, ಈ ವಾರ ಸ್ಟ್ರಿಕ್ಟಾಗಿ ಮಾಡಿ ಇನ್ನು ಆದಷ್ಟು 1 ವಾರಕ್ಕೆ 1 kg ಆದರೂ ವೆಯ್ಟ್ ಲಾಸ್ ಆಗಬೇಕು, ಅದು ಹೆಲ್ತಿ. 500 ಗ್ರಾಮ್ ಅಷ್ಟು ಕಡಿಮೆ ಆದ್ರೂ ಖುಷಿನೇ ಅಲ್ವಾ. ಸೊ ನಿಮಗೆ ಒಂದು ಸಲ ವೆಯ್ಟ್ ಅದು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ಬಿಟ್ರೆ ನಿಮಗೆ ಮತ್ತೆ ಇನ್ನಷ್ಟು ಖುಷಿ, ಇನ್ನಷ್ಟು ಜೋಶ್ ಬರುತ್ತೆ, ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ. ಸೊ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಓವರ್ ನೈಟ್ ಓಟ್ಸ್ ಯಾವ ರೀತಿ ಮಾಡಿದೆ ಅಂತ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಹಿಂದಿನ ದಿನವೇ 1 ಗ್ಲಾಸ್ ಹಾಲು, ಚಿಯಾ ಸೀಡ್ಸ್ 1 ಸ್ಪೂನಷ್ಟು, 3 ಸ್ಪೂನಷ್ಟು ಓಟ್ಸನ್ನು ನೆನೆಸಿಟ್ಟಿದ್ದೆ. ಅಥವಾ ನಾನು ಕ್ವಿಕ್ಕರ್ ಓಟ್ಸನ್ನು ತೊಗೊತಾ ಇದ್ದೀನಿ. ಇದನ್ನು ನೀವು ರಾತ್ರಿನೇ ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕ್ವಿಕ್ಕರ್ ಓಟ್ಸ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಬೆಳಗ್ಗೆ ಒಂದು 6 ಗಂಟೆಗೆ ನೆನೆಸಿದ್ರೆ ಸಾಕು. ನೀವು ಎದ್ದಾಗ ಹಾಲಲ್ಲಿ ನೆನೆಸಿಟ್ಬಿಟ್ಟು 9 ಗಂಟೆ ನೀವು ತಿಂಡಿ ಯಾವ ಟೈಮಲ್ಲಿ ತಿಂತೀರಾ ಆ ಟೈಮ್ಗೆ ನೀವು ತಿನ್ಬೋದು ಆರಾಮಾಗಿ. ಅದ್ರ ಜೊತೆ 2 ಥರದ ಹಣ್ಣು ಅಥವಾ 1 ಥರದ ಹಣ್ಣು, ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ಡ್ರೈ ನಟ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಓಟ್ಸ್ ಸ್ವೀಟ್ ಇಷ್ಟಪಡ್ತಿರೋ ತಿನ್ನಲಿಕ್ಕೆ ಅಂಥವ್ರು ಈ ಥರ ಮಾಡ್ಕೊಂಡು ತಿನ್ಬೋದು. ನಮಗೆ ಓಟ್ಸ್ ಅಂದರೆ ಇಷ್ಟನೇ ಆಗಲ್ಲ, ತಿನ್ನೋಕ್ಕಾಗಲ್ಲ ಅನ್ನೋರು ಇದ್ರ ಬದಲಿಗೆ ಆಪ್ಷನ್ ಆಗಿ ನೀವು ಗಂಜಿ ಮಾಡ್ಕೊಬೋದು ಅಥವಾ ದೋಸೆ ಮಾಡ್ಕೊಬೋದು. ಅಂದರೆ ಸಜ್ಜೆ ದೋಸೆ, ಸಿರಿಧಾನ್ಯದ್ದು, ಅಥವಾ ಓಟ್ಸಲ್ಲಿ ಕೂಡ ದೋಸೆ ಮಾಡ್ಕೊಬೋದು, ಓಟ್ಸ್ ಕಿಚಡಿ ಮಾಡ್ಕೊಬೋದು, ಅವಲಕ್ಕಿ ಮಾಡ್ಕೊಬೋದು. ಇದರಲ್ಲಿ ಏನಂದರೆ ಯಾಕೆ ಯಾವಾಗಲೂ ಓಟ್ಸ್ ತೊಗೋಬೋದು ಅಂದರೆ ಇದರಲ್ಲಿ ತುಂಬಾ ಹೊಟ್ಟೆ ಫಿಲ್ ಅನಿಸುತ್ತೆ. ಒಂದು ಸಲ ನೀವು ಓಟ್ಸ್ ತಿಂದರೆ ಮಧ್ಯದಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಫುಲ್ಲಾಗಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ರಿಚ್ ಆಗಿರುತ್ತಲ್ಲ. ಸೊ ಹಾಗಾಗಿ ಹೊಟ್ಟೆ ಫುಲ್ ಅನಿಸ್ತಾ ಇರುತ್ತೆ, ನಿಮಗೆ ಹಶ್ವೆ ಆಗೋಲ್ಲ ಮಧ್ಯದಲ್ಲಿ ತಿನ್ನಬೇಕು ಅನ್ನೋರು. ಈ ಥರ ಓಟ್ಸ್ಗಳಲ್ಲಿ ಸಾಕಷ್ಟು ರೆಸಿಪಿ ಇದೆ, ಅದನ್ನು ನೀವು ಟ್ರೈ ಮಾಡ್ಬೋದು. ಇನ್ನು ಮಧ್ಯಾಹ್ನದ ಲಂಚಿಗೆ ಚಪಾತಿ ಜೊತೆಗೆ ಪಲ್ಯ, ಬೆಳಗ್ಗೆ ದೋಸೆಗೆ ಮಾಡಿರೋಂಥ ಪಲ್ಯನೇ ತೊಗೊತಾ ಇದ್ದೀನಿ. ಇನ್ನು ಇವತ್ತಿನ ಟಾಪಿಕ್ ಬಂದು ಸುಮಾರು ಜನ ಕೇಳ್ತಿರ್ತೀರ ಕಾಫಿ ಟೀ ಕುಡಿಬೋದಾ ಅಂತೇಳಿ. ಈ ಡಯಟ್ನಲ್ಲಿ ಕಾಫಿ ಟೀ ಕುಡಿಬೋದಾ ಅಂತೇಳಿ ಕಮೆಂಟ್ ಮಾಡಿದರೆ ನಾನು ಫಸ್ಟಿಂದನೂ ನನ್ನ ವೀಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಕಾಫಿ ಟೀನ ತೊಗೋಬೋದು, ಏನೂ ತೊಂದರೆ ಇಲ್ಲ. ಬಟ್ ನಾವು ಕ್ಯಾಲೋರೀಸ್ನ ಬರ್ನ್ ಮಾಡೋದ್ರಿಂದ, ಶುಗರ್ನ ಆ್ಯಡ್ ಮಾಡಿಕೊಂಡು ಕಾಫಿ ಟೀನ ತೊಗೊಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಿಮಗೆ ಬೇಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಶುಗರ್ನ ಅವಾಯ್ಡ್ ಮಾಡಿ, ಶುಗರ್ ಫ್ರೀ ಸಿಗುತ್ತೆ, ಅದನ್ನು ನಮ್ಗೆ ಬಿಡಲಿಕ್ಕೆ ಆಗಲ್ಲ ಟೀ ಅನ್ನೋರಿಗೆ ಈ ಆಪ್ಷನ್ ಹೇಳ್ತಾ ಇರೋದು. ಶುಗರ್ ಫ್ರೀನ ಆ್ಯಡ್ ಮಾಡಿಕೊಂಡು ತೊಗೋಬೋದು. ಇಲ್ಲ ಅಂದರೆ ನೀವು ಸಪ್ಪೆ ಕುಡಿತೀರಾ ಅಂದರೆ ಶುಗರ್ಲೆಸ್ಸನ್ನು ಹಾಕ್ಕೊಂಡು ಸ್ವಲ್ಪ ಡೈಲಿ 1 ಟೈಮ್ ಕಾಫಿ ಅಥವಾ ಟೀಯನ್ನು ತೊಗೊಳ್ಳೋದು ಬೆಟರ್ ಅಂತಲೇ ಹೇಳ್ತೀನಿ. 2 ಟೈಮ್ 3 ಟೈಮ್ಸ್ ತೊಗೊಳ್ಳೋರು ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ 1 ಟೈಮ್ಗೆ ಸ್ಟಾಪ್ ಮಾಡ್ಕೊಳ್ಳಿ. ನಾನು ಕೂಡ ಒಂದು ದಿನವೂ ಮಿಸ್ ಮಾಡಿಲ್ಲ. ಕಮೆಂಟ್ ಮಾಡಿದ್ರಿ ಬೆಲ್ಲದ ಟೀ ತೊಗೋಬೋದಾ ಅಂತೇಳಿ. ಬೆಲ್ಲ ನಾನು ಲಾಸ್ಟ್ ವೀಡಿಯೋನಲ್ಲೂ ಹೇಳಿದ್ದೀನಿ, ಬೆಲ್ಲ ಮತ್ತು ಶುಗರ್ಗೆ ಎಷ್ಟು ಕ್ಯಾಲೋರಿ ಡಿಫ್ರೆನ್ಸ್ ಇದೆ ಅಂತೇಳಿ. ಜಸ್ಟ್ ಒಂದು 10ರಿಂದ 15 ಅಥವಾ ಒಂದು 20 ಕ್ಯಾಲೋರಿ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ಎರಡೂ ಸೇಮ್ ಬರುತ್ತೆ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಕಮೆಂಟ್ ಮಾಡಿದ್ದೀರಾ ತೊಗೋಬೋದು, ನಾನು ತೊಗೊಂಡೇ ಸಣ್ಣ ಆಗಿರೋದು ಅಂತೇಳಿ. ಸೊ ನಾನು ಕೂಡ
ಕಾಫಿ ಟೀಯನ್ನು ತೊಗೊಂಡೇ ಒಂದು ದಿನವೂ ಕಾಫಿ ಟೀನ ಸ್ಕಿಪ್ ಮಾಡದೆ ಡಯಟ್ ಮಾಡಿಲ್ಲ. ಆದರೆ ಕ್ವಾಂಟಿಟಿ ಅಂದರೆ ಕ್ಯಾಲೋರಿ ಬರ್ನ್ ಮಾಡುವಾಗ ನಿಮಗೆ ಬೇಗ ಸಣ್ಣ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಎಷ್ಟು ಸಾಧ್ಯನೋ ನಿಮ್ಗೆ ಅವಾಯ್ಡ್ ಮಾಡಲಿಕ್ಕೆ ಆಗುತ್ತೆ ಕಾಫಿ ಟೀನ ಅನ್ನೋರು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರೋದು. ಇಲ್ಲ ನಾನು ಕಾಫಿ ಟೀ ಬಿಡ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋರು ಡೈಲಿ ಒನ್ ಟೈಮ್ ಈವ್ನಿಂಗ್ ಟೈಮಲ್ಲಿ ಅದು 6 o'clock ಆಗೋ ಮುಂಚೆನೇ ತೊಗೊಂಡ್ರೆ ಬೆಟರ್ ಅಂತಲೇ ಹೇಳ್ತೀನಿ. ತೊಗೊಳ್ಳೇಬಾರ್ದು ಅಂತ ನಾನು ಯಾವ ವೀಡಿಯೋನಲ್ಲೂ ಕೂಡ ಹೇಳಿಲ್ಲ. ಸೊ ಈಗ ನೋಡ್ತಾ ಇರ್ಬೋದು ವಾಕಿಂಗ್ ಕೂಡ ಮುಗಿಸ್ಕೊಂಬಂದೆ, ವರ್ಕೌಟ್ ಶುರು ಮಾಡಿಲ್ಲ, ಈ ವೀಕಿಂದ ಮಾಡೋಣ ಅಂತೇಳಿ. ಸೊ ಕಾಫಿನ 1 ಗ್ಲಾಸ್ ಅಷ್ಟು ಶುಗರ್ಲೆಸ್ ಅಷ್ಟು ಕಾಫಿಯನ್ನು ತೊಗೊತಾ ಇದ್ದೀನಿ. 1 ಗ್ಲಾಸ್ ಅಂದರೆ ಅದರಲ್ಲೂ ಒಂದು ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಅಷ್ಟೇ. ಈ ಥರ ಕ್ವಾಂಟಿಟಿಯಲ್ಲಿ ನೀವು ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡಿಕೊಂಡು ಬರ್ಬೋದು. ಹಾಗೆಯೇ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿರೋ ವೆಯ್ಟ್ ಲಾಸ್ ಆಗ್ತಾನೇ ಇಲ್ಲ ಮೇಡಮ್ ಅಂತೇಳಿ. ನಾವು ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಯೋಚನೆಯಲ್ಲಿ ಯಾಕೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ಅದೇ ಯೋಚನೆಯಲ್ಲಿ ನೀವು ಫುಡ್ಡನ್ನು ಕಡಿಮೆ ತೊಗೊತಾ ಇರ್ತೀರ, ಕ್ವಾಂಟಿಟಿಯನ್ನು, ಹಾಗೆಯೇ ಪ್ರೋಟೀನನ್ನು ಆ್ಯಡ್ ಮಾಡ್ಕೊಂಡಿರಲ್ಲ ನಿಮ್ಮ ಡಯಟ್ನಲ್ಲಿ. ಅಂದರೆ ನಿಮ್ಮ ಫುಡ್ಡಲ್ಲಿ ನಾವು ಎಷ್ಟು ಪ್ರೋಟೀನ್ನ ತೊಗೊತೀವೋ ಅಷ್ಟು ಬೇಗ ಅಷ್ಟು ಒಳ್ಳೆ ರೀತಿಯಲ್ಲಿ ವೆಯ್ಟ್ ಲಾಸನ್ನು ಆಗ್ತೀವಿ. ಪ್ರೋಟೀನ್ನೇ ತೊಗೊಳ್ದೇ ನಮ್ಮ ಬಾಡೀಲಿ ಆದಷ್ಟು ಫುಡ್ನ ಕಡಿಮೆ ಮಾಡಿಬಿಟ್ರೆ ಇರೋ ಅಂಥ ಎನರ್ಜಿ ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ, ಸುಸ್ತಾಗ್ತಾ ಇರುತ್ತೆ, ಸಾಕಪ್ಪ ಯಾವ ಡಯಟು ಬೇಡ ಏನು ಬೇಡ ಅನ್ನಿಸ್ಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಪ್ರೋಟೀನ್ನ ತೊಗೊಳ್ಳಿ. ನಮಗೆ ಪ್ರೋಟೀನೆಲ್ಲ ಯಾವ ಥರ ತೊಗೋಬೇಕು, ಎಲ್ಲಿ ಯಾವ ಥರದ ಫುಡ್ಡಲ್ಲಿ ಸಿಗುತ್ತೆ ಗೊತ್ತಿಲ್ಲ ಅನ್ನೋರು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಪ್ರತಿದಿನ ಊಟ ಮಾಡೋವಾಗ 1 ಕಪ್ಪಷ್ಟು ಮೊಸರು ಅಥವಾ 1 ಗ್ಲಾಸಷ್ಟು ಮಜ್ಜಿಗೆಯನ್ನು ತೊಗೊಳ್ತಾ ಬನ್ನಿ. ಮಧ್ಯ ಮಧ್ಯ ಪನ್ನೀರ್ ಅಥವಾ ಮೊಟ್ಟೆ ತಿನ್ನೋರು, ನಾನ್ ವೆಜ್ ಆದರೆ ಮೊಟ್ಟೆ, ಈ ಚಿಕನ್ ಈ ಥರದ್ರೆಲ್ಲ ಜಾಸ್ತಿ ತೊಗೊಳ್ತಾ ಬಂದರೆ ನಿಮಗೆ ಪ್ರೋಟೀನ್ ಅದರಲ್ಲೇ ಸಿಕ್ಬಿಡುತ್ತೆ. ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನು ಮಾಡಿ ಕೂಡ ನಮಗೆ ವೆಯ್ಟ್ ಲಾಸ್ ಆಗಲಿಲ್ಲ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಿಮಗೆ PCOD, PCOS ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಬೇಗ ವೆಯ್ಟ್ ಲಾಸ್ ಆಗಲಿಕ್ಕೆ ಆಗಲ್ಲ. ಇದಿಷ್ಟೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ನಿಮ್ಮ ಫುಡ್ನಲ್ಲಿ, ಡೈಲಿ ರೊಟೀನ್ ಫುಡ್ನಲ್ಲಿ ಮೇಯ್ನಾಗಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಬೇಕು, ಒಳ್ಳೆ ನಿದ್ದೆನ ಮಾಡಬೇಕು, ಹಾಗೆಯೇ ಸ್ಟ್ರೆಸ್ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ನೀವು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಮಾಡ್ತಾಯಿದ್ದೀನಿ ಬಟ್ ಆದರೂ ಆಗ್ತಿಲ್ಲ ಅನ್ನೋರು ಇಂಟರ್ಮಿಟೆಡ್ ಫಾಸ್ಟಿಂಗ್ನ ಸ್ಕಿಪ್ ಮಾಡಿ ನಾರ್ಮಲ್ ಡಯಟ್, ಬ್ಯಾಲೆನ್ಸ್ಡ್ ಡಯಟ್ಗೆ ಟ್ರೈ ಮಾಡಿ. ಯಾಕೆಂದರೆ ನೀವು ಲೋ ಕ್ಯಾಲರಿ ಫುಡ್ನ ತೊಗೊತಾ ಇರ್ತೀರ, ಸ್ಟ್ರೆಸ್ಸಲ್ಲಿ ಕೂಡ ಇರ್ತೀರ, ಹಾಗಾಗಿ ಅದು ವೆಯ್ಟ್ ಲಾಸ್ ಆಗಲಿಕ್ಕೆ ಚಾನ್ಸ್ ಸಿಗೋಲ್ಲ. 3 ಟೈಮು ಕೂಡ ಕ್ವಾಂಟಿಟಿಯನ್ನು ಮೇಂಟೈನ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಪ್ರೋಟೀನ್ನ ಆ್ಯಡ್ ಮಾಡಿಕೊಂಡು ಈ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಿ. ಬೇಗ ವೆಯ್ಟ್ ಲಾಸ್ ಆಗಬೇಕು ಅಂತೇಳ್ಬಿಟ್ಟು 2 ಮೀಲ್ನ ಮಾಡ್ಕೊತಾ ಇರ್ತೀರಲ್ವ, ಸೊ ಹಾಗಾಗಿ ನಿಮಗೆ ಸ್ವಲ್ಪ ಫುಡ್ ಕ್ವಾಂಟಿಟಿ ಇನ್ನೂ ಜಾಸ್ತಿ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವತ್ತಿನ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು 2 ಕೆಂಪಕ್ಕಿ ದೋಸೆಯನ್ನು ತೊಗೊಂಡಿದ್ದೀನಿ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.